ಇವತ್ತಿನ ರೆಸಿಪಿಲಿ ನಾನು ನಿಮಗೆ ಪ್ಯಾನ್ ಫ್ರೈಡ್ ಪೈನಾಪಲ್ ಮಸಾಲ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಹಾಗಾದರೆ ಮೊದಲೆಲ್ರಿಗೂ ರಶ್ಮಿ ಯೂಟ್ಯೂಬ್ ಚಾನಲ್ RRಗೆ ಸ್ವಾಗತ ಆ್ಯಂಡ್ ಸುಸ್ವಾಗತ. ನಾನು ಪೈನಾಪಲ್ ಎಲ್ಲ ನೀಟಾಗಿ ಈ ಥರ ಹೆಚ್ಕೋತಾ ಇದ್ದೀನಿ, ಅಂದರೆ ರೌಂಡ್ ಶೇಪ್ ಆಗಿ ಸ್ಲೈಸ್ ಮಾಡ್ಕೋತಾ ಇದ್ದೀನಿ. ಈಗ 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, 1 ಟೇಬಲ್ ಸ್ಪೂನಷ್ಟು ಉಪ್ಪು, ಹಾಗೆ ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ, ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ನಿಂಬೆಹಣ್ಣು ಹಿಂಡ್ಬಿಟ್ಟು ಅದರಲ್ಲೇ ಕಲಿಸ್ಬೇಕು. ಅದಕ್ಕೆ ನೀವು ಎಕ್ಸ್ಟ್ರಾ ನೀರು ಹಾಕೋ ಅವಶ್ಯಕತೆ ಇಲ್ಲ. ನಿಂಬೆಹಣ್ಣಲ್ಲೇ ನೀವು ಕಲಿಸ್ಬೇಕು. ಅದನ್ನು ಸ್ವಲ್ಪ ಬೇಕು, ಹುಳಿ ಜಾಸ್ತಿ ಬೇಡ ಅಂತ ಅನಿಸಿದ್ರೆ ನೀರು ಹಾಕಿ ನೀವು ಒಂದು ಅರ್ಧ ಸ್ಪೂನಷ್ಟು ನೀರು ಹಾಕಿ ಕಲಿಸ್ಕೊಳ್ಳಿ. ಪೇಸ್ಟ್ ರೆಡಿಯಾಗಿದೆ. ಈಗ ಪ್ಯಾನ್ಗೆ 1 ಸ್ಪೂನ್ ಆಯಿಲ್ ಅಥವಾ ಬಟರ್ ಕೂಡ ಯೂಸ್ ಮಾಡ್ಬೋದು. ಅದನ್ನು ಹಾಕಿ ಈಗ ಮಸಾಲೆ ಪೇಸ್ಟ್ಗೆ ಪೈನಾಪಲ್ನ ಡಿಪ್ ಮಾಡ್ತಾಯಿದ್ದೀನಿ, ಅಂದರೆ ಅದರಲ್ಲೇ ಕೋಟ್ ಮಾಡ್ತಾಯಿದ್ದೀನಿ ಪೈನಾಪಲ್ಗೆ ಆ ಮಸಾಲೆನೆಲ್ಲ. ಈ ಥರ ಎಲ್ಲ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ನೋಡಿ ನೀಟಾಗಿ. ಈಗ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದೊಂದನ್ನೇ ಫ್ರೈ ಮಾಡ್ತಾ ಬರೋಣ. ಬರೀ 2 ನಿಮಿಷ ಸಾಕು, ಜಾಸ್ತಿ ಸಮಯ ಬೇಕು ಅನ್ನೋದೇ ಇಲ್ಲ ಆ್ಯಕ್ಚುಲಿ. ಇದಾದಮೇಲೆ ಒಂದು ಕಡೆ ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಅದನ್ನು ಉಲ್ಟಾ ಮಾಡಿ ಹಾಕ್ತಾಯಿದ್ದೀನಿ. ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕಿ 2 ನಿಮಿಷ ಅಷ್ಟೇ. ನೋಡಿ ಮುಗ್ದೋಯ್ತು. ಮತ್ತೊಂದು ರೌಂಡ್ ಬೇಯಿಸ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಈಗ ಸರ್ವ್ ಪ್ಲೇಟ್ಗೆ ಹಾಕ್ತಾಯಿದ್ದೀನಿ. ಇಷ್ಟೇ ನೋಡಿ, ಸಿಂಪಲ್ ಆಗಿರುವಂಥ ಪ್ಯಾನ್ ಫ್ರೈಡ್ ಪೈನಾಪಲ್ ಮಸಾಲ. ಇದು ಹೇಗಿತ್ತು ಅಂತಂದರೆ ಪೈನಾಪಲ್ ಗುಜ್ಜು ಅಂತ ಹೇಳ್ತೀವಲ್ಲ ಆ ಥರ, ಬಟ್ ಗುಜ್ಜು ಇರಲಿಲ್ಲ ಅಷ್ಟೇ. ನನ್ನ ತಂಗಿಗೆ ಕೊಟ್ಟೆ, ತುಂಬ ಖುಷಿ ಆಯಿತು. ಮನೇಲಿ ಎಲ್ಲರೂ ತಿಂದರೂ ಕೂಡ ತುಂಬ ಚೆನ್ನಾಗಿತ್ತು ಅಂತ. ನೀವು ಟ್ರೈ ಮಾಡಿ ನೋಡಿ.